ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಆತನ ವಾಕ್ಯವನ್ನು ಧ್ಯಾನಿಸುವಂತಹ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 106 ಅದರ 23ನೇ ವಾಕ್ಯ. ಆದದರಿಂದ ಆತನು ಅವರನ್ನು ಸಂಹರಿಸುವೆನೆನ್ನಲು ಆತನು ಆರಿಸಿಕೊಂಡ ಮೋಶೆಯು ಮಧ್ಯಸ್ಥನಾಗಿ ಅವರನ್ನು ಸಂಹರಿಸದಂತೆ ಆತನ ಕೋಪವನ್ನು ಶಾಂತಪಡಿಸಿದನು. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಾಗ ದೇವರಿಂದ ದೂರವಾಗಿ ಅವರು ಜೀವಿಸ್ತಾ ಇದ್ದಂತಹ ಒಂದು ಸಂದರ್ಭ. ಆದರೆ ಕಷ್ಟಗಳು ಹೆಚ್ಚಾದಾಗ ದೇವರ ಸನ್ನಿಧಿಯಲ್ಲಿ ಮೊರೆ ಇಡ್ತಾರೆ. ಮೊರೆ ಇಟ್ಟಾಗ ದೇವರು ಅವರನ್ನು ರಕ್ಷಿಸುವುದಕ್ಕಾಗಿ ಮೋಶೆಯನ್ನು ಕಳಿಸ್ಕೊಡ್ತಾರೆ. ಮೋಶೆ ಅವರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆನ್ ದ ವೇ ತುಂಬ ಗುಣಗುಟ್ಟುವಿಕೆಯ ನಿರಾಶೆಯ ಮಾತುಗಳನ್ನೆಲ್ಲ ಜನ ಹೇಳಿದಾಗ ದೇವರಿಗೆ ಅವರ ಮೇಲೆ ಕೋಪ ಆಗುತ್ತೆ. ಅವರನ್ನು ನಾಶ ಮಾಡುವುದಕ್ಕಾಗಿ ಸಂಹಾರ ಮಾಡುವಂತಹ ಒಂದು ಪ್ರಯತ್ನವನ್ನು ದೇವರು ಮಾಡ್ತಾರೆ. ಮೋಶೆಗೆ ಹೇಳ್ತಾರೆ, ಮೋಶೆಯೇ ಇವರನ್ನ ನಾಶ ಮಾಡ್ತೇನೆ, ಇವರನ್ನ ನಾಶ ಮಾಡಿ ದೇವರೇ ನಾನು ನಿನ್ನಿಂದಲೇ ಒಂದು ಜನಾಂಗವನ್ನು ಹುಟ್ಟಿಸಿ ಅವರನ್ನು ನಾನು ಕಾನಾನ್ ದೇಶಕ್ಕೆ ತಲುಪಿಸ್ತೀನಿ. ಆಗ ಮೋಶೆ ಹೇಳುವಂಥ ಮಾತು, ದೇವರೇ ಹಾಗೇನಾದರೂ ನೀನು ಮಾಡೋದಾದರೆ ಮೊದಲು ನನ್ನ ಹೆಸರನ್ನು ಜೀವಬದ್ಧರ ಪಟ್ಟಿಯಿಂದ ತೆಗೆದುಹಾಕು. ಅದರ ಅರ್ಥ ದೇವರ ಕೋಪ ಇಸ್ರಾಯೇಲರ ಮೇಲೆ ಪ್ರಜ್ವಲಿಸ್ತಾ ಇರುವಾಗ ಆ ಕೋಪವನ್ನು ಶಾಂತಪಡಿಸುವುದಕ್ಕಾಗಿ ಆ ಮೋಶೆ ಮಧ್ಯಸ್ಥನಾಗಿ ನಿಂತು ಅವರಿಗಾಗಿ ಬೇಡಿಕೊಳ್ಳುವ, ಅವರಿಗಾಗಿ ಇಂಟರ್ಸೀಡ್ ಮಾಡುವ, ಅವರಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ಪ್ರಾರ್ಥಿಸುವಂತಹ ಒಂದು ಅನುಭವವನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆದ್ದರಿಂದ ಆತನು ಅವರನ್ನು ಸಂಹರಿಸ್ತೇನೆ ಅಂತ ಹೇಳುವಾಗ ಮೋಶೆ ಮಧ್ಯಸ್ಥನಾಗಿ ನಿಂತ್ಕೊಳ್ತಾನೆ. ಸ್ವಾರ್ಥತೆ ಮೋಶೆಯಲ್ಲಿರಲಿಲ್ಲ. ಯಾಕೆಂದರೆ ಈ ಇಸ್ರಾಯೇಲ್ ಮಕ್ಕಳು ಮೋಶೆಗೆ ಒಂದು ರೀತಿಯಲ್ಲಿ ಹೇಳಿದ್ರೆ ಬಹಳ ಟಾರ್ಚರ್ ಕೊಟ್ಟವರು, ಒಂದು ರೀತಿಯಲ್ಲಿ ಮೋಶೆಗೆ ವಿರುದ್ಧವಾಗಿ ನಿಂತವರು, ಮೋಶೆಯನ್ನು ಕಲ್ಲೆಸೆದು ಕೊಲ್ಲುವುದಕ್ಕಾಗಿ ಪ್ಲ್ಯಾನ್ ಮಾಡಿದವರು, ಗುಣಗುಟ್ಟಿದವರು. ನಮ್ಮನ್ನು ಯಾಕೆ ಕರ್ಕೊಂಡು ಬಂದೆ ಇಲ್ಲಿಗೆ, ನಮ್ಮನ್ನು ಯಾಕೆ ಆ ಐಗುಪ್ತ ದೇಶದಿಂದ ಇಲ್ಲಿ ಕರ್ಕೊಂಡು ಬಂದೆ, ಮರುಭೂಮಿಯಲ್ಲಿ ನಮ್ಮನ್ನು ಸಾಯಿಸೋದಕ್ಕೆ ಕರ್ಕೊಂಡು ಬಂದ ಅಂತೆಲ್ಲ ಕೇಳಿ ಒಂದು ರೀತಿಯಲ್ಲಿ ಅವರಿಗೆ ಆ ಮೋಶೆಗೆ ವಿರುದ್ಧವಾಗಿ ಮಾತಾಡಿದವರು. ಅವರು ಆ ಜನರನ್ನು ನಾಶ ಮಾಡ್ತೀನಿ ಅಂತ ದೇವರು ಹೇಳಿದಾಗ ನಮ್ಮಂಥವ್ರಾಗಿದ್ದರೆ ಹೇಳ್ತಿದ್ವಿ, ಸ್ವಾಮಿ ಅವ್ರನ್ನ ನಾಶ ಮಾಡಿ, ಅವ್ರ ಹಠಮಾರಿಗಳು, ಅವ್ರ ಮಾತು ಕೇಳಲ್ಲ, ಅವ್ರು ಸರಿ ಇಲ್ಲ ಅಂತೆಲ್ಲ ನಾವು ಹೇಳ್ಬಿಡ್ತಿದ್ವಿ. ಆದರೆ ಮೋಶೆ ಅಲ್ಲಿ ಹೇಳ್ತಾನೆ, ಸ್ವಾಮಿ ಅವ್ರನ್ನ ನಾಶ ಮಾಡಬಾರ್ದು, ನಾಶ ಮಾಡೋದಾದರೆ ಮೊದಲು ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದಾಕಪ್ಪ. ಪ್ರಿಯ ದೇವರ ಮಕ್ಕಳೇ, ಆ ಮೋಶೆ ಮಧ್ಯಸ್ಥನಾಗಿ ನಿಂತದ್ದರಿಂದ ಆ ಜನರನ್ನು ದೇವರು ಸಂಹರಿಸಲಿಲ್ಲ, ದೇವರು ಅವರನ್ನು ಪೂರ್ಣವಾಗಿ ನಾಶ ಮಾಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಮಾನವ ಕುಲದವರು ದೇವರಿಂದ ದೂರವಾಗಿ ಪಾಪದಲ್ಲಿ ಜೀವಿಸ್ತಾ ಇರುವಾಗ, ದೇವರ ಕೋಪಕ್ಕೆ ಗುರಿಯಾಗಿದ್ದಂಥ ಸಮಯದಲ್ಲಿ ನಮ್ಮ ಜೀವಿತದಲ್ಲೂ ಸಹ ದೇವರ ಹತ್ರ ಬರುವುದಕ್ಕೆ ಯಾವ ಯೋಗ್ಯತೆ ನಮಗಿಲ್ಲದೇ ಇದ್ದಾಗ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಒಂದು ಮಾಡುವುದಕ್ಕಾಗಿ ನಾವು ನೋಡ್ತೇವೆ. ಪೌಲನು ತಿಮೋತಿನಿಗೆ ಹೇಳ್ತಾನೆ, 1 ತಿಮೋತಿ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ನಮ್ಮನ್ನು ದೇವರ ಸನ್ನಿಧಿಯಲ್ಲಿ ಒಂದುಗೂಡಿಸುವುದಕ್ಕಾಗಿ, ದೇವರೊಂದಿಗೆ ಸರಿಪಡಿಸುವುದಕ್ಕಾಗಿ, ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಕ್ಕಾಗಿ, ನಮ್ಮನ್ನು ಆ ದೇವರ ಬಳಿಯಲ್ಲಿ ಒಂದು ರೀತಿಯಲ್ಲಿ ರೀಕನ್ಸಿಲಿಯೇಷನ್ ಮಾಡುವುದಕ್ಕಾಗಿ, ನಮ್ಮನ್ನು ಕಾಂಪ್ರಮೈಸ್ ಮಾಡಿಸುವುದಕ್ಕಾಗಿ ಬಂದಂತಹ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪಾಪಿಗಳಾದ ನಮ್ಮನ್ನು ಪರಿಶುದ್ಧನಾದ ದೇವರೊಂದಿಗೆ ಸೇರಿಸುವುದಕ್ಕೆ ಸಾಧ್ಯವಿಲ್ಲದಂಥ ಸಮಯದಲ್ಲಿ ನಮ್ಮ ಪಾಪವನ್ನು ತೊಳೆಯುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ದೇವರೊಂದಿಗೆ ಒಂದುಗೂಡಿಸುವಂತಹ ರೀತಿಯಲ್ಲಿ ಆತನು ಬಂದನು. ಕಾರಣ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತವಾದ್ದರಿಂದ, ಎಲ್ಲ ಮನುಷ್ಯರು ದೇವರ ಕಡೆಗೆ ಬರಬೇಕೆಂಬುದು ದೇವರ ಚಿತ್ತವಾಗಿದ್ದರಿಂದ ದೇವರು ಅಲ್ಲಿ ತನ್ನ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಈಗಲೇ ಸಮಯದಲ್ಲಿ ನನ್ನ ಕೇಳುವ ಪ್ರಿಯ ದೇವರ ಮಕ್ಕಳೇ, ಮೋಶೆ ಯಾವ ರೀತಿಯಲ್ಲಿ ಇಸ್ರಾಯೇಲರಿಗೆ ಮಧ್ಯಸ್ಥನಾಗಿದ್ದುಕೊಂಡು ಅವರನ್ನು ಕಾನಾನ್ ದೇಶಕ್ಕೆ ನಡೆಸುವಂತಹ ಪ್ರಯತ್ನವನ್ನು ಮಾಡಿದನೋ, ಆ ವಿರೋಧಗಳ ನಡುವೆ ತಡೆಗಳ ನಡುವೆಯೂ ಸಹ ಮೋಶೆ ಅವರಿಗಾಗಿ ನಿಂತು ಕಾರ್ಯ ಮಾಡಿದ ಹಾಗೆ ಕರ್ತನಾದ ಯೇಸು ಸ್ವಾಮಿ ನಾವು ಸಹ ದೇವರ
ದೃಷ್ಟಿಯಲ್ಲಿ ಕೋಪವುಳ್ಳವರಾಗಿ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾಗ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮನ್ನು ತನ್ನ ಮಕ್ಕಳಾಗಿ ಮಾರ್ಪಡಿಸುವುದಕ್ಕಾಗಿ ಈಗೋ ಕರ್ತನಾದ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಪ್ರಾಣವನ್ನು ಕೊಟ್ಟನು. ನಮ್ಮ ಪಾಪವನ್ನು ತೊಳೆದು ನಮಗೋಸ್ಕರ ಮಧ್ಯಸ್ಥನಾಗಿ ದೇವರ ಬಳಿಯಲ್ಲಿ ಬೇಡ್ತಾ ಇದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮನ್ನು ಶಿಕ್ಷಿಸುವುದಕ್ಕಾಗಿ, ನಮ್ಮನ್ನು ನಾಶ ಮಾಡುವುದಕ್ಕಾಗಿ ದೇವರು ಪ್ರಯತ್ನ ಮಾಡಿದಾಗ ಯೇಸು ಹೇಳಿದಂಥ ಸಾಮ್ಯದೋಪಾದಿಯಲ್ಲಿ ದೇವರೇ ಈ ಮರವನ್ನು ಕಡಿಬೇಡ, ಇನ್ನೊಂದು ವರ್ಷ ನಮಗೆ ನೋಡೋಣ, ಇನ್ನೊಂದು ವರ್ಷ ನಾನು ಗುಂಡಿ ತೆಗಿತೇನೆ, ಹಾಗಿತೇನೆ, ನೀರು ಹಾಕ್ತೇನೆ, ಗೊಬ್ಬರ ಹಾಕ್ತೇನೆ, ಒಂದು ವೇಳೆ ಮುಂದಿನ ವರ್ಷ ಫಲ ಕೊಡ್ಬೋದು, ಮುಂದಿನ ವರ್ಷ ಅದ್ಭುತ ಆಗ್ಬೋದು ಎಂಬ ರೀತಿಯಲ್ಲಿ ಹೇಳಿದ ಹಾಗೆ ಕರ್ತನು ನಮಗೋಸ್ಕರ ಮಧ್ಯಸ್ಥನಾಗಿ ನಿಂತು ನಮ್ಮನ್ನು ದೇವರು ಶಿಕ್ಷಿಸದೆ ನಮ್ಮನ್ನು ಈ ಭೂಮಿಯಲ್ಲಿ ಮತ್ತೆ ಉಳಿಸಿರುವಂತಹ ದೇವರ ಮಹಾ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ದೇವರ ಚಿತ್ತ ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರುವ ಹಾಗೆ ಈ ದಿವಸಗಳಲ್ಲಿ ದೇವರ ಸಲ್ಲಿ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಮೇಲಿಟ್ಟಿರುವಂಥ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಮಧ್ಯಸ್ಥನಾಗಿ ಮೋಶೆ ಇಸ್ರಾಯೇಲ್ ಮತ್ತು ದೇವರ ಮಧ್ಯೆ ನಿಂತ ಹಾಗೆ ಕರ್ತನಾದ ಯೇಸು ನನ್ನ ಮತ್ತು ದೇವರ ಮಧ್ಯೆ ನಿಂತಿರುವುದಕ್ಕಾಗಿ ಸ್ತೋತ್ರ. ಆ ಕರ್ತನಾದ ಯೇಸುವನ್ನು ಆಶ್ರಯಿಸಿ ಆತನ ಚಿತ್ತಕ್ಕನುಸಾರವಾಗಿ ಮುಂದೆ ಸಾಗುವಂತೆ ದೇವರಾದ ಕರ್ತನು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ. ಮಧ್ಯಸ್ಥನಾಗಿ ನಿಂತಿರುವ ಕರ್ತನಾದ ಯೇಸುವಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ದೇವರೇ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವಪ್ಪ. ನಾವು ಪಾಪದಲ್ಲಿದ್ದಾಗ, ಶಾಪದಲ್ಲಿದ್ದಾಗ, ದೇವರೇ ನಿನ್ನ ಸನ್ನಿಧಿ ಬರುವುದಕ್ಕೆ ಯಾವ ಯೋಗ್ಯತೆ ನಮಗಿಲ್ಲದೆ ಇದ್ದಾಗ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನನ್ನನ್ನು ಪಾಪದಿಂದ ತೊಳಸಿದ್ದಕ್ಕಾಗಿ ಸ್ತೋತ್ರ. ದೇವರೊಂದಿಗೆ ನಮ್ಮನ್ನು ಒಂದು ಮಾಡಿದ್ದಕ್ಕಾಗಿ ಸ್ತೋತ್ರ. ಕಾಂಪ್ರಮೈಸ್ ಮಾಡಿದ್ದಕ್ಕಾಗಿ ಸ್ತೋತ್ರ. ಮೋಶೆ ಇಸ್ರಾಯೇಲ್ ಮಕ್ಕಳಿಗೆ ಆ ಮಧ್ಯಸ್ಥನಾಗಿದ್ದ ಹಾಗೆ ನಮಗೆ ಮಧ್ಯಸ್ಥನಾಗಿ ನಿಂತಿರುವಂಥ ಯೇಸುವೆ, ನಿನ್ನ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.